ನಮಸ್ಕಾರ ಗೆಳೆಯರೇ, ಬೆಳಗಿನ ಶುಭೋದಯ. ನಾನು ಇವತ್ತು ಗೋಧಿ ಹೊಲದಾಗದೀನಿ, ನೀರು ಬಿಟ್ಟನಿ. ಏನು ವಿಷಯಪ್ಪ ಅಂದ್ರೆ, ನಮಗೆ ಹಿಂದಿನ ಕಾಲದಿಂದನೂ ಭಾಳ ಅದ್ಭುತವಾದಂತಹ ನಮ್ಮಲ್ಲಿ ಸಿಗುವಂಥ ಔಷಧೀಯ ಗುಣವುಳ್ಳಂಥ ಸಾಕಷ್ಟು ಸಸ್ಯಗಳು, ತರಕಾರಿಗಳು, ಕಾಯಿಪಲ್ಯಗಳು ಸಿಗ್ತಿತ್ತು. ಆದರೆ ಇತ್ತೀಚಿನ ದಿನದಾಗ ನಾವು ಅವನ್ನೆಲ್ಲ ಬಿಟ್ಟು ಮಾರ್ಕೆಟ್ಗೆ ಹೋಗಿ ರಾಸಾಯನಿಕ ಸಿಂಪಡಣೆ ಮಾಡಿ ತಂದೀವಿ. ಆದ್ರೆ ನಾ ಇಲ್ಲಿ ಹೇಳಕ್ಕೆ ಬಯಸಿದ ವಿಷಯ ಏನಪ್ಪ ಅಂದ್ರೆ, ನುಗ್ಗಿ. ಎಲ್ಲರಿಗೂ ಗೊತ್ತೈತೆ ನುಗ್ಗಿಕಾಯಿ ನಾವು ಸಾಂಬಾರು ಮಾಡಿ ತಿಂತೀವಿ ಅಷ್ಟೇ. ಆದ್ರೆ ಅದ್ರಾಗ ಎಷ್ಟು ಔಷಧಿ ಗುಣ ಐತಿ ಮತ್ತು ಅದು ಎಷ್ಟು ಉಪಯೋಗ ಐತಿ, ಜಗತ್ತಿನಾಗ ಎಲ್ಲೂ ಇರದಂಥ ಬೆಳೆ ನಮ್ಮಲ್ಲಿ ಐತೆ. ಅದನ್ನು ನಾವು ಕೊಂಡು ತಂದು ತಿನ್ನುವಂಥ ರೈತರ ಕೊಂಡು ತಂದು ತಿನ್ನುವಂಥ ಪರಿಸ್ಥಿತಿ ಬಂದೈತಿ. ಅದ್ರಾಗ ಇಷ್ಟು ಅದ್ಭುತವಾದ ಶಕ್ತಿ ಐತಿ ಅಂತ ಹೇಳ್ಯಾರು. ಅದ್ರಾಗ ಭಾಳಷ್ಟು ಕಾಯಿ ಅಷ್ಟೇ ಅಲ್ಲ, ಅದ್ರ ತಪ್ಪಲ ಸಹ ಯೂಸ್ ಆಕತಿ. ಇಂಥ ಅದ್ಭುತವಾದ ಒಂದು ನುಗ್ಗೇನ ನಾವೆಲ್ಲರೂ ಬೆಳೆದು ಮನೆ ಪ್ರತ್ಯೇಕ ಮಾರಕ್ಕಾಗ್ಲಿಕ್ಕಂದ್ರೂ ಮನೆಗೆ ನಮಗೋಸ್ಕರ ಬೆಳ್ಕೊಂಡ್ರೆ ನಾವು ಭಾಳ ಅನುಕೂಲ ಆಕತಿ. ಅದಕ್ಕಾಗಿ ನಂಗೆ ಒಬ್ಬರು ಹಿರಿಯರು ಹೇಳಿದರು. ಅದೇ ರೀತಿ ನನ್ನ ಸ್ನೇಹಿತ ಒಬ್ಬ ನನಗೆ ನುಗ್ಗೆ ಬೀಜ ಕೊಟ್ಟಿದ್ದ. ನಾನು ಮನೆಗೆ ಉಪಯೋಗ ಆಗಲ್ಲ ಹೇಳಿ ನಾ ತಂದೆ. ಅದು ಆ್ಯಕ್ಚುಲಿ ಮನೆಗೆ ಅಷ್ಟು ಉಪಯೋಗ ಆಗಿ ಒಂದಿಷ್ಟು ಮಾರಾಟ ಮಾಡ್ಬೋದು ಅಂತೇಳಿ ತಂದೀನಿ. ಆದ್ರೆ ನುಗ್ಗಿದಿಂದ ಇಷ್ಟೆಲ್ಲ ಉಪಯೋಗ ಐತೆ ಅಂತೇಳಿ ಗೊತ್ತಿಲ್ಲಾಗಿತ್ತು. ನಾನು ಇಲ್ಲಿ ಒಂದು 7-8 10 ಗಿಡ ಹಾಕೀನಿ. ಅದ್ರಾಗ 6 ಗಿಡ ಉಳ್ದಾವ. ವಾಸಲ ಒಂದಿಷ್ಟು ಮಾರಾಟ ಮಾಡಿ 40 kg ಸಿಕ್ತು. ಈಗೂ ಬಿಟ್ಟಾರತಿ. ಒಳ್ಳೆಯ ಅದ್ಭುತವಾದ ಶಕ್ತಿ ಐತೆ ಅದ್ರಾಗ. ಅದಕ್ಕಾಗಿ ದಯವಿಟ್ಟು ಎಲ್ಲರೂ ರೈತರಾದವ್ರ ಮನೆ ಪುರ್ತಕತ್ತು ಒಂದೊಂದು ಗಿಡ ಹಚ್ಕೊಂಡ್ರೆ ಚಲೋ ಆಕೈತಿ, ಆರೋಗ್ಯ ಆಕೈತಿ. ಮತ್ತು ರಸಾಯನ ಮುಕ್ತ ತಿನ್ಬೋದು ನಾವು. ನೋಡಿರಿ, ವಿಚಾರ ಮಾಡಿರಿ. ಮನೆಗೆ ಉಪಯೋಗ ಆಗಲತ್ತೇಳಿ ಒಂದು 5-6 ಗಿಡ ಹಚ್ಚಿದ್ದೆ. ಇವಕ್ಕೆ ಯಾವುದೇ ರೀತಿ ಸ್ಪ್ರೇ ಇಲ್ಲ, ಏನೂ ಮಾಡಿಲ್ಲ. ಸಹಜವಾಗಿ ಬೆಳೆದವು ಮತ್ತು ಸಹಜವಾಗಿ ಕಾಯಿ ಹಾಕವು. ತುಂಬ ರುಚಿಕರವಾದಂಥ ಈ ನುಗ್ಗೆಕಾಯಿಗಳು. ಹೋದ ಸಲ ಸೀಸನ್ದಾಗ ಗೊತ್ತಿಲ್ಲಾಗಿತ್ತು ನಮಗೆ, ಭಾಳ ಕಾಯಿ ಬಿಟ್ಟಿತ್ತು. ಸ್ವಲ್ಪ ಹೋದ ಮಾರ್ದಿ ಒಂದು 40 kg ಆಯ್ತು. ಸರಿಯಾಗಿ ಇರಲಿಲ್ಲ, ಆದರೂ 40 kg ಹೊಂಡಿತು. ಈ ಸಲನೂ ಆಗತ್ತೈತಿ. ಭಾಳ ಜನ ಕೇಳಾಕತ್ತಾರು ನುಗ್ಗಿ ತಂದು ಕೊಡ್ರಿ ಅಂತೇಳಿ. ಕೊಡಬೇಕಾಗೈತಿ. ಈಗ ಸ್ಟಾರ್ಟ್ ಆಗೈತಿ. ಇನ್ನೊಂದು ಸ್ವಲ್ಪ ಇವು ಕಾಯಿ ದಪ್ಪ ಆಗಬೇಕಾಗೈತಿ. 7 ಗಿಡ ಅದಾವು. ಯಾವುದೇ ರೀತಿ ರಾಸಾಯನಿಕ ಇಲ್ಲ, ಯಾವುದೇ ಗೊಬ್ಬರ ಇಲ್ಲ. ಸಹಜವಾಗಿ ಒಟ್ಟು ತಾನಾಗೆ ಬೆಳೆದಿದ್ದೆವು. ನೀರು ಸಹ ಇಲ್ಲ ಇದಕ್ಕೆ. ಮೊನ್ನೆ ಒಂದು 2 ಸಲ ನೀರು ಹಾಕೀನಿ. ಬಿಟ್ರೆ ಈ ಗೋಧಿಗೆ ನೀರು ಬಿಟ್ಟಾಗ ನೀರು ಹಾಕಿನ, ಬಿಟ್ರೆ ನೀರು ಸಹ ಇಲ್ಲ. ಆದರೂ ಬೆಳೆದವು, ಹೂ ಬಿಡಾಕತ್ತೈತಿ. ತುಂಬ ಚೆನ್ನಾಗಿ ಕಾಯಿ ಹಾಕವು. ಭಾಳ ಟೇಸ್ಟಿ ಇರ್ತೈತಿ. ಈಗ ಹೂ ಬಿಡಾದೈತಿ. ಒಳ್ಳೆಯ ತಳಿ ಈ ನುಗ್ಗೆಕಾಯಿದು. ನನ್ನ ಸ್ನೇಹಿತ ಇನ್ನು ಬೀಜ ಕೊಟ್ಟಿದ್ದ, ಹಾಕಿದ್ದೆವು. ಆದರೆ ಇದು ಸ್ವಲ್ಪ ಇನ್ನೂ ವ್ಯವಸ್ಥೆ ಮಾಡಬೇಕಾಗಿತ್ತು, ನಮ್ಗೆ ಗೊತ್ತಿರಲಿಲ್ಲ. ಹಾಕಿಬಿಟ್ಟಿದ್ದೆವು. ಆದರೆ ಎತ್ತರ ಬೆಳೆದವು. ಇವು ಹೂ ಆದ ನಂತರ, ಕಾಯಿ ತಗೊಂಡ ನಂತರ ಇದನ್ನ ಕಟಿಂಗ್ ಮಾಡಿ ಸಣ್ಣ ಗಿಡ ಮಾಡ್ಬೇಕಂತ ಹೇಳ್ಯಾರು. ಆ ಥರ ಮಾಡ್ತೀವಿ. ಮುಂದಿನ ಸಲ ಎಷ್ಟು ಫಸಲು ಬರ್ತೈತೆ ನೋಡೋಣ. ಆಯಿತು ಸ್ನೇಹಿತರೆ, ನಮಸ್ಕಾರ.